ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವಂತಹ ಬಾದಾಮಿಯ ಬಗ್ಗೆ ತಿಳ್ಕೊಳ್ಳೋಣ. ಬಾದಾಮಿ ಒಣ ಹಣ್ಣುಗಳಲ್ಲಿ ಅತ್ಯಂತ ಪ್ರಮುಖವಾಗಿದೆ. ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಬೆಳವಣಿಗೆಗೆ ಇದು ತುಂಬ ಪ್ರಯೋಜನಕಾರಿ. ಒಣ ಹಣ್ಣಾದ ಬಾದಾಮಿಯನ್ನು ಹಾಗೇ ತಿನ್ನುವುದಕ್ಕಿಂತ ನೆನೆಸಿಟ್ಟು ಮೆದುವಾದ ಬಳಿಕ ಸೇವಿಸಿದರೆ ದೊರೆಯುವ ಲಾಭಾಂಶಗಳು ಹೆಚ್ಚು. ಬೇರೆ ರೀತಿಯ ಬೇಳೆಕಾಳುಗಳನ್ನು ನೆನೆಸಿಟ್ಟಾಗ ಮೊಳಕೆ ಬರುವಂತೆ ಬಾದಾಮಿ ನೆನೆಸಿದಾಗ ಮೊಳಕೆ ಬರಲಾರದು. ಕಾರಣ, ಇದನ್ನು ಗೋರಟಿನಿಂದ ಒಡೆದು ತೆಗೆದಿರುವ ಕಾರಣ ಬಾದಾಮಿ ನೆನೆಸಿಟ್ಟರೂ ಕೂಡ ಮೊಳಕೆ ಬರುವುದಿಲ್ಲ. ಈ ಒಣ ಹಣ್ಣಿನಲ್ಲಿ ವಿಟಮಿನ್, ಮ್ಯಾಗ್ನೀಸ್, ಕೊಬ್ಬಿನ ಆಮ್ಲ, ಪ್ರೋಟೀನ್ ಹೇರಳವಾಗಿದ್ದು ದೇಹಕ್ಕೆ ಶಕ್ತಿ ನೀಡುತ್ತವೆ. ಒಣ ಬಾದಾಮಿಗಳನ್ನು ಸುಮಾರು 7 ರಿಂದ 8 ಗಂಟೆಗಳ ಕಾಲ ತಣ್ಣೀರಿನಲ್ಲಿ ನೆನೆಸಿಟ್ಟು ಬಳಿಕ ಸೇವಿಸುವ ಮೂಲಕ ಗರಿಷ್ಠ ಪ್ರಯೋಜನವನ್ನು ಪಡೆಯಬಹುದು. ಬಾದಾಮಿಯನ್ನು ಹಾಗೆಯೇ ತಿನ್ನುವುದಕ್ಕಿಂತ ನೀರಿನಲ್ಲಿ ನೆನೆಸಿ ಸೇವಿಸುವುದು ಆರೋಗ್ಯಕ್ಕೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಬಾದಾಮಿ ಬೀಜಗಳು ನೀರಿನಲ್ಲಿರುವಾಗ ಲೈಪೇಸ್ ಎಂಬ ಹೆಸರಿನ ಕಿಣ್ವಗಳನ್ನು ಬಿಡುಗಡೆಗೊಳಿಸುತ್ತದೆ. ಈ ಕಿಣ್ವವು ಆಹಾರ ಜೀರ್ಣವಾಗುವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ. ಶರೀರದ ಅನಾರೋಗ್ಯಕರ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುವ ಶಕ್ತಿ ಇವುಗಳಿಗಿದೆ. ವಿಟಮಿನ್ ಇ ಅಂಶಗಳು ಬಾದಾಮಿಯಲ್ಲಿ ಹೇರಳವಾಗಿದ್ದು ಹೊಟ್ಟೆ ಬಾಕರಂತೆ ಆಹಾರ ಸೇವಿಸುವುದನ್ನು ತಡೆಹಿಡಿಯುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಬಾದಾಮಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೃದಯದ ಸಮಸ್ಯೆ ಇರುವವರು ಪ್ರತಿದಿನ ಬಾದಾಮಿ ಬೀಜಗಳನ್ನು ರಾತ್ರಿ ಮಲಗುವ ಮುನ್ನ ನೀರಿನಲ್ಲಿ ನೆನೆಸಿಟ್ಟು ಮುಂಜಾನೆ ಸೇವಿಸುವ ಕ್ರಮ ಬಹಳ ಒಳ್ಳೆಯದು. ಈ ಒಣ ಹಣ್ಣಿನಲ್ಲಿರುವ ಮ್ಯಾಗ್ನೀಷಿಯಂ ಪ್ರಮಾಣವು ಹೃದಯಾಘಾತಗಳನ್ನು ತಡೆಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ. ಮನುಷ್ಯನ ಜೀವಿತಾವಧಿಯನ್ನು ಕಡಿಮೆ ಮಾಡುವ ಮಹಾಮಾರಿ ಕ್ಯಾನ್ಸರನ್ನು ತಡೆಗಟ್ಟುವ ಶಕ್ತಿ ಬಾದಾಮಿ ಬೀಜಗಳಲ್ಲಿದ್ದು ತಪ್ಪದೇ ಇವುಗಳನ್ನು ಸೇವಿಸುವುದನ್ನು ರೂಢಿಸಿಕೊಳ್ಳಿರಿ.